ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯಗೊಂಡಿದೆ. ಇವತ್ತು ಕೋರ್ಟ್ ಮುಂದೆ ಡೆವಿಲ್ ಹುಡುಗರು ಹಾಜರಾಗಲಿದ್ದಾರೆ. ಹಾಗಾದ್ರೆ ದಾಸನ ಮುಂದಿನ ಭವಿಷ್ಯ ಏನಾಗುತ್ತೆ, ಈ ಸ್ಟೋರಿ ನೋಡಿ. ಒಂದು ಕೊಲೆ, 17 ರಕ್ಕಸರು, ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಾಪಾಲು, ಒಬ್ಬೊಬ್ಬರದ್ದು ಒಂದೊಂದು ಜೈಲು. ರೇಣುಕಾಸ್ವಾಮಿಯನ್ನ ಹತ್ಯೆಗೈದು ಸೆರೆವಾಸ ಅನುಭವಿಸ್ತಿರೋ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗಿದೆ. ಕೋರ್ಟ್ ಮುಂದೆ ಇಂದು ಡಿ ಗ್ಯಾಂಗ್ ಹಾಜರು. ಡೆವಿಲ್ ಗ್ಯಾಂಗ್ ರಕ್ಕಸರ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗಿದೆ. ಇವತ್ತು ದರ್ಶನ್ ಸೇರಿ 17 ರಕ್ಕಸರು ನ್ಯಾಯಾಧೀಶರ ಎದುರು ಹಾಜರಾಗಲಿದ್ದಾರೆ. ಈಗಾಗಲೇ ಡಿ ಗ್ಯಾಂಗ್ ಛಿದ್ರವಾಗಿರೋ ಕಾರಣ ರಾಜ್ಯದ ವಿವಿಧ ಜೈಲುಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರಾಗಲಿದ್ದಾರೆ. ಏನಾಗುತ್ತೆ ದಾಸನ ಮುಂದಿನ ಭವಿಷ್ಯ? ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ ನ್ಯಾಯಾಧೀಶರ ಮುಂದೆ ದರ್ಶನ್ ಹಾಜರಾಗಲಿದ್ದಾನೆ. ಕಾಟೇರನನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಕೋರ್ಟ್ಗೆ ವಿಸಿ ಮೂಲಕ ಹಾಜರುಪಡಿಸೋಕೆ ಪೊಲೀಸರು ಸಕಲ ತಯಾರಿ ಮಾಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದ ಇನ್ನೊಂದು ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ಗೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದ ಪ್ರತ್ಯೇಕ ರೂಮ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 11 ಗಂಟೆ ಬಳಿಕ ದಾಸನನ್ನ ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಜೈಲು ವಾಸದಿಂದ ಜರ್ಜರಿತರಾಗಿರೋ ಜಗ್ಗು ಭವಿಷ್ಯ ಇಂದೇ ನಿರ್ಧಾರ ಆಗೋದು ಪಕ್ಕಾ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿರೋ ಜಗ್ಗುದಾದ ಕೊನೆಗೂ ಜಾಮೀನಿನ ಮೊರೆ ಹೋಗಿದ್ದಾನೆ. ಒಂದು ವೇಳೆ ಬೇಲ್ ರಿಜೆಕ್ಟ್ ಆದ್ರೆ ದಾಸ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದ್ದಾನಂತೆ. ಏನದು ಪ್ಲಾನ್ ಬಿ ಅಂತೀರಾ? ಈ ಸ್ಟೋರಿ ನೋಡಿ. ನರಕ. ರೇಣುಕಾಸ್ವಾಮಿಯ ನೆತ್ತರು ಹರಿಸಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ನರಕ ಅನುಭವಿಸುತ್ತಿದ್ದಾನೆ. ಗಣಿನಾಡಿನ ಜೈಲಲ್ಲಿ ಕಾಟೇರ ಅಕ್ಷರಶಃ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಈ ಕಠೋರ ಸೆರೆಮನೆಯಲ್ಲಿ ಸೆರೆವಾಸ ಅನುಭವಿಸಲಾಗದೆ ಒದ್ದಾಡ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾದ ಭೂಪತಿ. ಪೊರ್ಕಿ ಬೇಲ್ ರಿಜೆಕ್ಟ್ ಆದ್ರೆ ಪ್ಲಾನ್ ಬಿ ರೆಡಿ. ಅಂದಹಾಗೆ ಇವತ್ತು ಬೇಲ್ಗಾಗಿ ದರ್ಶನ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಒಂದ್ ವೇಳೆ ಜಾಮೀನು ಅರ್ಜಿ ರಿಜೆಕ್ಟ್ ಆದ್ರೆ ಪೊರ್ಕಿ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದಾನೆ. ಬಳ್ಳಾರಿ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಅರ್ಜಿ ಹಾಕೋಕೆ ಮುಂದಾಗಿದ್ದಾನೆ. ನಿಜ, ಪರಪ್ಪನ ಪಂಜರದಲ್ಲಿದ್ರೂ ದಾಸ ಹಾಯಾಗಿದ್ದ. ಸಿಗರೆಟ್ ಸೇದುಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕಾಟೇರನ ಕಳ್ಳಾಟಗಳಿಗೆ ಬ್ರೇಕ್ ಬಿದ್ದಿದೆ. ಯಾವುದೇ ರಾಜಾತಿಥ್ಯ ಸಿಗದೆ ಕಂಗಾಲಾಗಿದ್ದಾನೆ. ಭೂಲೋಕದ ನರಕದಂತಿರೋ ಬಳ್ಳಾರಿ ಜೈಲಿನಲ್ಲಿ ಅಯ್ಯ ಅಕ್ಷರಶಃ ನಲುಗಿ ಹೋಗಿದ್ದಾನೆ. ಇದೇ ಕಾರಣಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾನೆ. ಜೈಲು ಸ್ಥಳಾಂತರಕ್ಕೆ ದರ್ಶನ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಕುಟುಂಬಸ್ಥರನ್ನ, ವಕೀಲರನ್ನ ಭೇಟಿ ಮಾಡೋಕಾಗ್ತಿಲ್ಲ. ಅನಾರೋಗ್ಯ, ವಾತಾವರಣ ಸಮಸ್ಯೆ ಹೇಳಿ ಸ್ಥಳಾಂತರಕ್ಕೆ ಮನವಿ ಮಾಡಲಿದ್ದಾನೆ. ಮೈಸೂರು, ಮಂಡ್ಯ ಅಥವಾ ತುಮಕೂರು ಜೈಲಿಗೆ ಸ್ಥಳಾಂತರಿಸುವಂತೆ ಕೋರಲಿದ್ದಾನೆ. ಡೆವಿಲ್ನ ಈ ಪ್ಲಾನ್ ಬಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಅಂತ ದಾಸ ಕಾಯ್ತಾ ಇದ್ರು ಜಾಮೀನಿನ ಮೊರೆ ಹೋಗೋದಕ್ಕೆ. ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ವಿಚಾರ, ಇಫ್ ಸಪೋಸ್ ಇವತ್ತೇನಾದ್ರೂ ಅಂತ ಬೆಳವಣಿಗೆಗಳಾಗದೇ ಇದ್ರೂ ಕೂಡ ಪ್ಲಾನ್ ಬಿ ಏನೋ ರೆಡಿ ಆಗಿದೆ ಅಂತ, ಸೊ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ ಏನದು ಪ್ಲಾನ್ ಬಿ? ಶ್ರುತಿ, ದರ್ಶನ್ ಅವ್ರಿಗೆ ಇವತ್ತು ಮಹತ್ವದ ದಿನ. ಒಂದು ಕಾರಣಕ್ಕೆ ಅಂದರೆ ಇವತ್ತು ಕಸ್ಟಡಿ ಅಂತ್ಯವಾಗುತ್ತೆ. ಹೀಗಾಗಿ ಇವತ್ತು ಕೋರ್ಟ್ ಮುಂದೆ ದರ್ಶನ್ ಅವರು VC ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಜೊತೆಗೆ ಇನ್ನೊಂದು ಕಡೆಗೆ ಅವರ ವಕೀಲರು ಇವತ್ತು ಬೇಲ್ಗೂ ಅಪ್ಲಿಕೇಶನ್ನ ಹಾಕುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಇವತ್ತು ಬೇಲ್ ಅಪ್ಲಿಕೇಶನ್ ಆದರೆ ಮತ್ತೊಂದು ದಿನಕ್ಕೆ ಆ ಬೇಲ್ನ ವಿಚಾರಣೆ ಮುಂದಕ್ಕೆ ಹೋಗುತ್ತೆ. ಆ ಬಳಿಕ ಅಲ್ಲಿ ಬೇಲ್ ಸಿಗುತ್ತೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಆದರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ದರ್ಶನ್ ಪರ ವಕೀಲರು ಬೇಲ್ಗೆ ಅಪ್ಲೈ ಮಾಡ್ತಿದ್ದಾರೆ. ಆ ಬೇಲ್ ಏನಾದರೂ ಮುಂದಿನ ವಿಚಾರಣೆಯಲ್ಲಿ ರಿಜೆಕ್ಟ್ ಆದರೆ ಅದಕ್ಕೆ ಒಂದು ಪ್ಲಾನ್ ಬಿ ಅನ್ನು ಕೂಡ ದರ್ಶನ್ ಪರ ವಕೀಲರು ಮಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದು ಪ್ಲಾನ್ ಬಿ ಏನು ಅಂದರೆ, ಒಂದು ವೇಳೆ ಬೇಲ್ ರಿಜೆಕ್ಟ್ ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ದರ್ಶನ್ ಅವರಿಗೆ ಮುಕ್ತಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ, ಅಂದರೆ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ಅಂದರೆ ಬೇಲ್ ಏನಾದರೂ ರಿಜೆಕ್ಟ್ ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಬೇರೆ ಜೈಲಿಗೆ ನನ್ನನ್ನು ಶಿಫ್ಟ್ ಮಾಡಿ ಅನ್ನುವ ಒಂದು ಮನವಿಯನ್ನು ನ್ಯಾಯಾಧೀಶರ ಮುಂದೆ ಮಾಡಿಕೊಳ್ಳೋದಕ್ಕೆ ಈಗ ತಯಾರಿಯನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಕಾನೂನಲ್ಲೂ ಕೂಡ ಅವಕಾಶ ಇರತಕ್ಕಂಥದ್ದು. ಅಂದರೆ ಅದಕ್ಕೆ ವಿವಿಧ ಕಾರಣಗಳನ್ನು ದರ್ಶನ್ ಪರ ವಕೀಲರು ಈಗಾಗಲೇ ಸಿದ್ಧ ಮಾಡಿದ್ದಾರೆ. ಆ ಕಾರಣಗಳನ್ನು ನೋಡೋದಾದರೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಕುಟುಂಬಸ್ಥರು ಏನು ಬರ್ತಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬೆಂಗಳೂರಿನಿಂದ ಬರಬೇಕು, ಸಾಕಷ್ಟು ದೂರ ಆಗುತ್ತೆ ಅನ್ನೋದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಅವರ ವಕೀಲರು ಕೂಡ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಪದೇ ಪದೇ ಬಂದು ಕೇಸ್ನ ವಿಚಾರವಾಗಿ ಮಾತನಾಡೋದಕ್ಕೂ ಆಗಲ್ಲ. ಹೀಗಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು ಅಥವಾ ತುಮಕೂರು ಆಗಿರ್ಬೋದು, ಈ ಜೈಲುಗಳಿಗೆ ನನ್ನ ಶಿಫ್ಟ್ ಮಾಡಿ ಅಂತ ಮನವಿಯನ್ನು ಕೂಡ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಇವತ್ತು ದರ್ಶನ್ ಅವರ ವಿಚಾರ ಅಂದರೆ 3 ವಿಚಾರಕ್ಕೆ ಇವತ್ತು ದರ್ಶನ್ ಅವರಿಗೆ ಮಹತ್ವದ ದಿನ ಆಗಿರ್ತಕ್ಕಂಥದ್ದು. ಒಂದು ಬೇಲ್ ವಿಚಾರ ಆಗಿರ್ಬೋದು, ಇನ್ನೊಂದು ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಸ್ಟಡಿ ಅಂತ್ಯದ ಬಳಿಕ ಇವತ್ತು ಕೋರ್ಟ್ಗೆ ಅವರು ಹಾಜರಾಗ್ತಾರೆ. ಜೊತೆಗೆ ಮನೆಯೂಟದ ಅರ್ಜಿಯು ಕೂಡ ಇವತ್ತೇ ವಿಚಾರಣೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಇವತ್ತು ಬಹಳ ಮಹತ್ವದ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾವ ರೀತಿಯಾಗಿ ಪ್ಲಾನ್ ಬಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಕಾಟೇರನಿಗೆ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಈಗಾಗಲೇ ಡಿ ಗ್ಯಾಂಗ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು, ಒಂದಷ್ಟು ಸೆಕ್ಷನ್ಗಳು ದಾಸನ ವಿರುದ್ಧ ಹಾಕಲಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಾಸನ ವಿರುದ್ಧ ಸಾಲು ಸೆಕ್ಷನ್ಸ್ ದಾಖಲು. ಕೇಸ್ ಸಾಬೀತಾದ್ರೆ ಕಾಟೇರ ಲಾಕ್ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾಯಿತು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ದಾಸನ ವಿರುದ್ಧ ಸಾಲು ಸೆಕ್ಷನ್ಗಳು ದಾಖಲಾಗಿವೆ. ರೌಡಿ ವಿರುದ್ಧದ ಸೆಕ್ಷನ್ಸ್. ನಂಬರ್ 1 IPC ಸೆಕ್ಷನ್ 302 ಅಪರಾಧ ಕೊಲೆ ಆರೋಪ, ಶಿಕ್ಷೆ ಜೀವಾವಧಿ ಅಥವಾ ಮರಣದಂಡನೆ ಮತ್ತು ದಂಡ. ನಂಬರ್ 2 IPC ಸೆಕ್ಷನ್ 363 364A ಅಪರಾಧ ಕಿಡ್ನಾಪ್ ಕೊಲೆ ಉದ್ದೇಶ, ಶಿಕ್ಷೆ ಜೀವಾವಧಿ ಅಥವಾ ಮರಣದಂಡನೆ ಮತ್ತು ದಂಡ. IPC ಸೆಕ್ಷನ್ 201 ಅಪರಾಧ ಸಾಕ್ಷ್ಯನಾಶ, ಶಿಕ್ಷೆ 7 ವರ್ಷದವರೆಗೂ ಜೈಲು ಮತ್ತು ದಂಡ. ನಂಬರ್ 4 IPC ಸೆಕ್ಷನ್ 506 ಅಪರಾಧ ಕ್ರಿಮಿನಲ್ ಬೆದರಿಕೆ, ಶಿಕ್ಷೆ 2 ವರ್ಷ ಜೈಲು ಅಥವಾ ದಂಡ. ನಂಬರ್ 5 IPC ಸೆಕ್ಷನ್ 330 ಅಪರಾಧ ಮಾರಣಾಂತಿಕ ಹಲ್ಲೆ, ಶಿಕ್ಷೆ 7 ವರ್ಷದವರೆಗೂ ಜೈಲು ಮತ್ತು ದಂಡ. ನಂಬರ್ 6 IPC ಸೆಕ್ಷನ್ 120A ಅಪರಾಧ ಅಪರಾಧಿಕ ಕೃತ್ಯ, ಶಿಕ್ಷೆ ಅಪರಾಧದ ಆಧಾರದ ಮೇಲೆ ಜೈಲು. IPC ಸೆಕ್ಷನ್ 384 ಅಪರಾಧ ಸುಲಿಗೆ,
ಶಿಕ್ಷೆ 3 ವರ್ಷ ಜೈಲು. IPC ಸೆಕ್ಷನ್ 148 ಅಪರಾಧ ಮಾರಕಾಸ್ತ್ರಗಳ ಬಳಕೆ, ಶಿಕ್ಷೆ 3 ವರ್ಷ ಜೈಲುವಾಸ. ನಂಬರ್ 9 IPC ಸೆಕ್ಷನ್ 120B ಅಪರಾಧ ಒಳಸಂಚು, ಶಿಕ್ಷೆ 2 ವರ್ಷ ಮೇಲ್ಪಟ್ಟ ಶಿಕ್ಷೆ. ನಂಬರ್ 10 IPC ಸೆಕ್ಷನ್ 355 ಅಪರಾಧ ಒತ್ತಡ ಹೇರಿ ಹತ್ಯೆ, ಶಿಕ್ಷೆ 2 ವರ್ಷ ಜೈಲು ಶಿಕ್ಷೆ. ನಂಬರ್ 11 IPC ಸೆಕ್ಷನ್ 143 ಅಪರಾಧ ಕಾನೂನು ಬಾಹಿರ ಸಭೆ, ಶಿಕ್ಷೆ 6 ತಿಂಗಳು ಜೈಲು ಶಿಕ್ಷೆ. ನಂಬರ್ 12 IPC ಸೆಕ್ಷನ್ 147 ಅಪರಾಧ ಗಲಭೆ, ಶಿಕ್ಷೆ 2 ವರ್ಷ ಜೈಲುವಾಸ. IPC ಸೆಕ್ಷನ್ 149 ಅಪರಾಧ ಗುಂಪಲ್ಲಿ ಸೇರಿ ಹಲ್ಲೆ, ಶಿಕ್ಷೆ ಅಪರಾಧದ ಆಧಾರದ ಮೇಲೆ ಜೈಲು. ಹೀಗೆ ಕೊಲೆ ಸಾರಥಿ ವಿರುದ್ಧ ಸೆಕ್ಷನ್ಗಳು ದಾಖಲಾಗಿದ್ದು ಬಳ್ಳಾರಿ ಜೈಲಲ್ಲೇ ದಾಸ ಲಾಕ್ ಆಗುವುದು ಫಿಕ್ಸ್ ಎನ್ನುವಂತಾಗಿದೆ. ಏನಾಗಲಿದೆ ಅಂತ ಸದ್ಯದಲ್ಲೇ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.